ಹೇಳ್ಬೋದು. ಸಿದ್ದರಾಮಯ್ಯನವರ ಎದುರಿಗೆ ಸಿದ್ದರಾಮಯ್ಯನವರು ಕೊಟ್ಟಿರೋ ಮಾತನ್ನ ನೆನಪಿಸ್ತಾ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್. ಎಸ್, ದಟ್ ಇಸ್ ಯಾಕೆ ಎರಡು ಕಾರಣ ಇದೆ. ಒಂದು, ಈ ಸಭೆಯಲ್ಲಿ ಈಗಾಗಲೇ ಸಿದ್ದರಾಮಯ್ಯನವರು ರಾಜ್ಯಸಭೆಗೆ ಹೋಗಬೇಕೋ ಬೇಡವೋ ಅನ್ನುವ ತೀರ್ಮಾನವನ್ನು ಪ್ರಕಟಿಸಿಲ್ಲದೆ ಇರಬಹುದು. ಇನ್ನು ಒಂದು ಸಾಧ್ಯತೆ. ಎರಡನೇದಾಗಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು ಅನ್ನುವ ಮಾತು ಬಂದಿರಬಹುದು. ಹೌದು, ಆ ಸಾಧ್ಯತೆ ಇರಬಹುದು. ಅದಾಗಿರೋದ್ರಿಂದ ಈ ಮಾತುಗಳನ್ನ ಡಿ ಕೆ ಹೇಳಿರಬಹುದು. ಆದ್ರಿಂದ ಅವರ ಹಕ್ಕೇನಿದೆ, ಅವರ ಹಕ್ಕಿನ ಮಂಡನೆಗೆ ಇದು ಅಲ್ಲ ಸರ್. ನಂಗೊಂದು ಪ್ರಶ್ನೆ, ಸಾರಿ, ಏನಂದ್ರೆ ಈಗ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವ್ರಿಗೆ, ಸಿದ್ದರಾಮಯ್ಯಜಿ ನೀವು ಬಂದ್ಬಿಡಿ ರಾಜ್ಯಸಭೆಗೆ ಅಂತ ಅಂದಾಗ, ಇಲ್ಲ ಸರ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್, ನಾನು ಬರಲ್ಲ ದೆಹಲಿಗೆ, ರಾಜಕಾರಣದಲ್ಲಿ ಇರ್ತೀನಿ ಅಂತ ಸಿದ್ದರಾಮಯ್ಯ ಏನಾದ್ರು ಹೇಳಿದ್ರೆ, ಎರಡನೇ ಪ್ರಶ್ನೆ, ಎರಡನೇ ಸಾಧ್ಯತೆ ರಾಹುಲ್ ಗಾಂಧಿ ಅವರು ಏನ್ ಹೇಳ್ಬೋದು? ಇಲ್ಲ, ನನಗೆ ಹಂಗನ್ಸಲ್ಲ. ಸಿದ್ದರಾಮಯ್ಯ ಕಮಿಟ್ ಆಗಿದ್ದಾರೆ. ರಾಹುಲ್ ಗಾಂಧಿ ಏನು ಹೇಳ್ತಾರೋ ಅವ್ರ ಮಾತನ್ನು ಕೇಳ್ತೀನಿ ಅಂತ ಕಮಿಟ್ ಆಗಿಬಿಟ್ಟಿದ್ದಾರೆ. ಮತ್ತು ಇಡೀ ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿ ಸಿದ್ದರಾಮಯ್ಯನವರ ಹಿತಾಸಕ್ತಿಯನ್ನು ಕಾಪಾಡೋದಿದ್ದರೆ ಅದು ರಾಹುಲ್ ಗಾಂಧಿ ಮತ್ತು ಕೆ.ಸಿ. ವೇಣುಗೋಪಾಲ್ ಮಾತ್ರ, ಇನ್ಯಾರೂ ಅಲ್ಲ. ಇನ್ನು ಅಲ್ಲಿ ಒಳಗಡೆ ಇರೋ ಬಹಳಷ್ಟು ಜನ ಡಿ ಕೆ ಅವರ ಬೆಂಬಲಿಗರು ಇನ್ನೊಬ್ರು ಇದ್ದಾರೆ. ಆದ್ದರಿಂದ ಒಂದು ರೀತಿಯಲ್ಲಿ ರಾಹುಲ್ ಮಾತ್ರ ಸಿದ್ದರಾಮಯ್ಯನವರ ರಕ್ಷಕರು. ಓಕೆ. ಸೊ ಈ ಕಾರಣಕ್ಕಾಗಿ ರಾಹುಲ್ ಹೇಳಿದ ಮಾತನ್ನ ಅವರು ತಿರಸ್ಕಾರ ಮಾಡಲ್ಲ, ಅದನ್ನ ತಮಗೆ ಬೇಕಾದ ಹಾಗೆ ಬಳಸಿಕೊಳ್ಬಹುದು. ನಾನು ಅಂದ್ರೆ ಅಧಿಕಾರ ಬಿಡುವುದು ಅನಿವಾರ್ಯ ಅಂತಾದ್ರೆ ಮೊದಲನೇದಾಗಿ ಡಿ ಕೆ ಆಗೋದಕ್ಕೆ ಕೊಡಲ್ಲ, ಮತ್ತು ನನ್ನ ಕ್ಯಾಂಡಿಡೇಟ್ ಅನ್ನ ನಾನು ಮುಖ್ಯಮಂತ್ರಿ ಮಾಡ್ತೀನಿ. ಅದು ಇರಬಹುದು. ಆದ್ರೆ ನನಗನ್ಸುವ ಹಾಗೆ ಈ ಮೂಮೆಂಟ್ ನಲ್ಲಿ ಡಿ ಕೆ ಅವರು ಈ ವಾದವನ್ನ ಮಂಡಿಸುವ ಸ್ಥಿತಿ ಯಾಕೆ ಬಂತು ಅಂದ್ರೆ, ಇವರ ಬೇಡಿಕೆ ಏನಿದೆ, ಇವರ ಹಕ್ಕೊತ್ತಾಯ ಏನಿದೆ, ಇವರ ಕೂಲಿ ಏನಿದೆ, ಅದಕ್ಕೆ ಪೂರಕವಾದ ರೆಸ್ಪಾನ್ಸ್ ಆ ಕ್ಷಣ ಏನಾಗ್ಬಿಡುತ್ತೆ ಅಂದ್ರೆ ಸರ್, ಈಗ ಹೈಕಮಾಂಡ್ ಏನೋ ಮಾತಾಡಿದ್ರು, ನೀವು ಇಳಿದ್ಬಿಟ್ಟು ನೀವು ಚೀಫ್ ಮಿನಿಸ್ಟರ್ ಆಗಿ ಅನ್ನುವಂತ ಬರಲ್ಲ. ಏನಾದ್ರೂ ಅದಕ್ಕೊಂದು ಲಾಜಿಕಲ್ ಪಾಯಿಂಟ್ಸ್ಗಳನ್ನು ಕೊಡುತ್ತೆ. ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರು, ಯಾವ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಅನ್ನುವಂಥ ಪಾಯಿಂಟ್ ಬರುತ್ತೆ. ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವಂತಹ ಸ್ಥಿತಿಗೆ ಹೈಕಮಾಂಡ್ ಬಂತು ಅಂತ ನೀವು ಹೇಳ್ತೀರಾ? ಎರಡು ಮೂರು ಅದಕ್ಕೆ ಸಾಧ್ಯತೆಗಳಿರ್ತವೆ. ಒಂದು, ಇಡೀ ಈ ಬೆಳವಣಿಗೆ ಏನಿದೆ, ಈ ಬೆಳವಣಿಗೆ ಪಕ್ಷದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನೋದು, ಪಾರ್ಟಿ ಮೇಲೆ ಇಂಪ್ಯಾಕ್ಟ್. ಮತ್ತೊಂದು 2028ರ ಚುನಾವಣೆ. ನನಗೆ ನಿನ್ನೆ ರಾತ್ರಿ ಯಾರೋ ಒಬ್ಬರು ಕಾಂಗ್ರೆಸ್ ಸರ್, ಸಾರಿ, ಈಗ ಮತ್ತೊಂದು ಏನಂದ್ರೆ ಅಪ್ಡೇಟ್ಸ್ ಏನಂದ್ರೆ ಸರ್, 2023ರಲ್ಲಿ ನಾನು ಕೆಲಸ ಮಾಡಿದ್ದೀನಿ, ನನಗೆ ಮಾತು ಕೊಟ್ಟಿದ್ದೀರಿ, ನಾನು ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡಿ. ಅಗೇನ್ ಡಿ ಕೆ ಶಿವಕುಮಾರ್ ಅವ್ರ ಮಾತು ಬಂದಾಗ ಸಿದ್ದರಾಮಯ್ಯನವ್ರು ಹೇಳಿರೋದೇನಂದ್ರೆ 2013ರಲ್ಲಿ ಮಾಡಿರೋ ಕೆಲಸಕ್ಕೆ ಕೂಲಿ ಮೊದಲು ಕೊಡಬೇಕಲ್ವಾ? ದಟ್ ಇಸ್ ದ ಥಿಂಗ್. ಅದರ ಜೊತೆಗೆ ಬಹುಮಟ್ಟಿಗೆ ಇವತ್ತಿನ ಚರ್ಚೆ, ನನಗೆ ನಿನ್ನೆ ಕಾಂಗ್ರೆಸ್ ನಾಯಕರೊಬ್ಬರು ಹೇಳಿದ್ದು ಅಂದರೆ, 2028ರ ಚಾಲೆಂಜಸ್ ಇದೆಯಲ್ಲ, ಆ ಚಾಲೆಂಜಸ್ ಬಗ್ಗೆ ಮೊದಲು ಈ ಸಭೆಯಲ್ಲಿ ಮಾತುಕತೆ ಪ್ರಾರಂಭ ಆಗುತ್ತೆ. ಅಂದ್ರೆ 28ರ ಚುನಾವಣೆಯನ್ನ ಗೆಲ್ಲುವುದು ಹೇಗೆ, ಅದರ ಲೀಡರ್ಶಿಪ್ ಯಾರದ್ದು, ಹೇಗಿರಬೇಕು, ಓವರ್ ಆಲ್ ಅವಾಗ ಸ್ಟ್ರಾಟಜಿ ಹೇಗಿರಬೇಕು, ಈ ಚರ್ಚೆ ಮುಖ್ಯವಾಗಿ ನಡೆಯುತ್ತೆ ಅಂತ ಕಾಂಗ್ರೆಸ್ ವಲಯಗಳು ಹೇಳ್ತಾ ಇದ್ವು. ಈಗ ಸರ್, ಈಗ ದಲಿತ ಸಿಎಂ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಅಂತ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರು. ಎಸ್, ದಟ್ ಇಸ್ ದ ಥಿಂಗ್, ದಟ್ ಇಸ್ ಅ ಪ್ಲಾನ್. ಅದೇನು ಆಘಾತಕರವಾದ್ದು ಅಲ್ಲ, ಆಶ್ಚರ್ಯಕರವಾದ್ದು ಅಲ್ಲ, ಅವರು ನಿರೀಕ್ಷಿತ. ನಿನ್ನೆ ಹೊರಡಬೇಕಾದ್ರೆ ಪಕ್ಕದಲ್ಲಿ ಪರಮೇಶ್ವರ್ ಅವರನ್ನು ಕರೆದುಕೊಂಡು ಹೋದ ಉದ್ದೇಶನೇ ಅದು. ಇವತ್ತು ದೆಹಲಿಯಲ್ಲಿ ಪೂರ್ಣ ಕರ್ನಾಟಕ ಭವನದಲ್ಲಿ ಅವರ ಪಕ್ಕದಲ್ಲಿದ್ದರು ಪರಮೇಶ್ವರ್. ಹಿ ಈಸ್ ಮೈ ಕ್ಯಾಂಡಿಡೇಟ್, ಹಿ ಈಸ್ ಮೈ ಸಕ್ಸೆಸರ್. ಆ ಒಂದು ಮಾತನ್ನ ಸಿದ್ದರಾಮಯ್ಯ ಹೇಳ್ತಾರೆ ಇದ್ದಾರೆ. ಇಟ್ ವಾಸ್ ಶಾಕಿಂಗ್ ಫಾರ್ ಡಿ ಕೆ, ಇಟ್ ವಾಸ್ ರಿಯಲಿ ಶಾಕಿಂಗ್. ಯಾಕೆಂದ್ರೆ ಹೈಕಮಾಂಡ್ ವಿಲ್ ಬಿ ಇನ್ ಫಿಕ್ಸ್ ಸರ್. ಯಾಕೆಂದ್ರೆ ಕಾಂಗ್ರೆಸ್ನ ಇಡೀ ನೀವು ರಾಜಕಾರಣವನ್ನ ನೀವು ಗಮನಿಸ್ತಾ ಹೋದ್ರೆ, ಒಬ್ಬ ದಲಿತ ಮುಖ್ಯಮಂತ್ರಿ ಒಬ್ಬ ದಲಿತ ನಾಯಕ ಮುಖ್ಯಮಂತ್ರಿ ಆಗುವುದನ್ನ, ಶಾಸಕರ ಅಭಿಪ್ರಾಯವನ್ನ ಕೇಳಿ ತಮ್ಮ ತೀರ್ಮಾನವನ್ನ, ತಮ್ಮ ನಿರ್ಧಾರವನ್ನ ತಿಳಿಸುವ ಇಂಗಿತ ವ್ಯಕ್ತಪಡಿಸಿದಾರಂತೆ ಸಿದ್ದರಾಮಯ್ಯನವರು. Yes, that is the thing he is playing. That is what I am telling. ಏನು ಅಂದ್ರೆ, ಒಂದು, ಶಾಸಕರಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬಹುಮತ ಇಲ್ಲ. ಅಂದ್ರೆ ನಾನು ಬೆಂಬಲ ಕಮ್ಮಿ, ಶಾಸಕರ ಇಂಗಿತವನ್ನು ಕೇಳ್ತೀನಿ ಅಂದ್ರೆ ಇಂಡೈರೆಕ್ಟ್ಲಿ ನೀವೇ ಕೇಳ್ಬಿಡಿ ಅಂತ, ಶಾಸಕರ ಬೆಂಬಲವನ್ನು ನೀವೇ ಕೇಳ್ಬಿಡಿ ಅಂತ ಒತ್ತಡವನ್ನು ಹಾಕ್ತಿದ್ದಾರೆ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಅನ್ನುವಂತ. ಅಂದ್ರೆ ನಾನು ವಾಟ್ ಈಸ್ ಸೇಯಿಂಗ್ ಈಸ್ ಡೆಮೊಕ್ರೆಟಿಕಲಿ, ಹೌದು, ಸಿ ಶಾಸಕಾಂಗ ಪಕ್ಷದಲ್ಲಿ ಯಾರಿಗೆ ಬೆಂಬಲ ಇದೆಯೋ ಅವರು ಮುಖ್ಯಮಂತ್ರಿ ಮಾಡಿ ಉಳಿದವ್ರು ನಿಲ್ಸಕ್ ಆಗಲ್ಲ. ಈಸ್ ಗಿವಿಂಗ್ ದಟ್ ಇದು ಮೆಸೇಜ್, ಸಾಂವಿಧಾನಿಕ ಶಾಸಕರದ್ದು. ಇಟ್ ಈಸ್ ಅ ಮಾಸ್ಟರ್ ಸ್ಟ್ರೋಕ್. ಇಟ್ ಇಸ್ ರಿಯಲಿ ಮಾಸ್ಟರ್ ಸ್ಟ್ರೋಕ್. ಈ ಮಾಸ್ಟರ್ ಸ್ಟ್ರೋಕ್ ಅನ್ನ
ಹೇಗೆ ಡಿ ಕೆ ಇದು ಮಾಡ್ತಾರೆ ಗೊತ್ತಿಲ್ಲ. ಆದರೆ ಡಿ ಕೆ ನಂಬಿರುವುದು ಕಾಂಗ್ರೆಸ್ ವರಿಷ್ಠರನ್ನು ಮಾತ್ರ. ಈಗ ನೋಡಿ, ಈಗ ನೀವೇನು ಹೇಳಿದ್ರಿ, ಕೆ.ಸಿ. ವೇಣುಗೋಪಾಲ್ ಕೂಡ ಕಾಂಗ್ರೆಸ್ ವರಿಷ್ಠರನ್ನ ನಂಬಿದ್ರು, ಕೇರಳದ ಮುಖ್ಯಮಂತ್ರಿ ಆಗಲೇ ಇಲ್ಲ. ಅದು ಬೇರೆ, ಆ ಸಿಚುವೇಶನ್ ಬೇರೆ. ಹಾಗೆ ನೋಡಿದ್ರೆ ಕೆ.ಸಿ. ವೇಣುಗೋಪಾಲ್ಗೆ ಈಗ ಡಿ ಕೆ ಮೇಲೆ ಸಿಟ್ಟಿದೆ. ಕೇರಳ ರಾಜಕಾರಣದಲ್ಲಿ ಅವರು ಹಸ್ತಕ್ಷೇಪ ಮಾಡಿದ್ರು ಅನ್ನೋ ಸಿಟ್ಟಿದೆ. ಅದರಿಂದ ಅವರು ಆಟ ಆಡ್ಬೋದು. ಅದು ಎಂಟೈರ್ಲಿ ಡಿಫ್ರೆಂಟ್ ಸಿಚುವೇಶನ್ ಬಿಡಿ ಕೇರಳದ್ದು ಮತ್ತು ಕರ್ನಾಟಕದ ನಾವು ಅದನ್ನ ಹೋಲಿಕೆ ಮಾಡೋಕ್ಕಾಗಲ್ಲ. ಆದರೆ ಸಿದ್ದರಾಮಯ್ಯ ಯಾವುದೋ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಹೋಗಿದ್ದಾರೆ ಈಸಿಯಾಗಿ. ಅವರು ಸಿದ್ದರಾಮಯ್ಯನವರು ಮತ್ತೊಂದು ಮನಸ್ಥಿತಿಯಲ್ಲಿದ್ದಾರಂತೆ. ಪರ್ಯಾಯ ನಾಯಕನ ಹೆಸರನ್ನ ಹೇಳುವಂತಹ ಇರಾದೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ ಸಿದ್ದರಾಮಯ್ಯನವರು. ಆದರೆ ಡಿ ಕೆ ಶಿವಕುಮಾರ್ ಪರ್ಯಾಯ ನಾಯಕರ ಹೆಸರನ್ನ ಹೈಕಮಾಂಡ್ ಹೇಳಿ ಅನ್ನುವಂತಹ ಪಟ್ಟನ್ನ ಬಿಗಿಯಾಗಿ ಇಟ್ಕೊಂಡಿದ್ದಾರಂತೆ. ಯಾಕೆಂದ್ರೆ ಡಿ ಕೆ ಅವರಿಗೆ ಗೊತ್ತು, ಈ ಪರ್ಯಾಯ ನಾಯಕರ ಹೆಸರನ್ನ ಸಭೆಯಲ್ಲಿ ಹೇಳುವ ಅವಕಾಶ ಬಂದ್ರೆ ಸಿದ್ದರಾಮಯ್ಯ ಆನ್ ದ ರಿಕಾರ್ಡ್ ಇನ್ನೊಬ್ಬರ ಹೆಸರನ್ನು ಹೇಳಿ. ಕರೆಕ್ಟ್. ಅಂದ್ರೆ ಡಿ ಕೆ ಹೆಸರನ್ನು ಹೇಳಲ್ಲ ಅವರಿಗೆ. ಡಿ ಕೆಗೆ ಇರುವಂತ ಕೊನೆಯ ನೀವು ಹೇಳಿರೋ ಪ್ರಕಾರ ಹೈಕಮಾಂಡ್ ಆಶೀರ್ವಾದನೆ ಡಿ ಕೆಗೆ ಅಲ್ವಾ. ಸೊ ಆದ್ರಿಂದ ಹೈಕಮಾಂಡಿಗೆ ಬಿಡೋಣ ಅನ್ನುವುದು ಮತ್ತು ಕೊನೆಯ ಆಸೆ ಅವರು. ಆದರೆ ಅದಕ್ಕೆ ಸಿದ್ದರಾಮಯ್ಯ ಯಾವುದೇ ರೀತಿಯ ಮಾಹಿತಿ ಹೊರ ಹೋಗದೇ ಇರುವಂತೆ ಹೈಕಮಾಂಡ್ ನೋಡಿಕೊಳ್ತಾ ಇದೆ. ಯಾರನ್ನು ಅಲ್ಲಿ ಬಿಟ್ಕೊಳ್ತಾ ಇಲ್ಲ, ಸುಮಾರು ದೂರ ಎಲ್ಲರನ್ನು ನಿಲ್ಲಿಸಿದ್ದಾರೆ. ಅಲ್ಲಲ್ಲ, ನಿನ್ನೆನೆ AICCಯಿಂದ ಡಿ ಕೆ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಒಂದು ಸಂದೇಶ ಬಂದಿದೆ ಅನ್ನೋ ಮಾಹಿತಿ ಇದೆ. ಒಂದು, ಮಾಧ್ಯಮದ ಮುಂದೆ ಯಾವುದೇ ರೀತಿಯ ಹೇಳಿಕೆಯನ್ನು ತಾವು ನೀಡಿಕೊಡುದು, ಸಭೆ ಮುಗಿಯೋವರೆಗೆ ತಾವು ಮೌನವಾಗಿರಬೇಕು ಅನ್ನುವ ಒಂದು ಸೂಚನೆ ಹೈಕಮಾಂಡ್ ನಿನ್ನೆನೆ ಕೊಟ್ಟಿದೆ. ಓಕೆ. ಸೊ ಆ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲ ಹೋದ್ರು, ನೋ ರಿಯಾಕ್ಷನ್, ಇಬ್ಬರು ರಿಯಾಕ್ಟ್ ಮಾಡಿಲ್ಲ. ಅದರ ಉದ್ದೇಶ ಹೈಕಮಾಂಡ್ ಸೂಚನೆ ಅಂದರೆ ಹೈಕಮಾಂಡ್ ವಾಂಟ್ ಟು ಪ್ಲೇ ದ ಗೇಮ್ ಸೇಫ್ಲಿ. ಇನ್ನೂವರೆಗೂ ಯಾವ ವಿಚಾರದ ಬಗ್ಗೆ ಹೈಕಮಾಂಡ್ ಚರ್ಚೆಗೆ ಕರೆದಿದೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನ ಅಂತ ಹೈಕಮಾಂಡ್ ಕೂಡ ಹೇಳಿಲ್ಲ, ಈ ಇಬ್ಬರು ನಾಯಕರು ಕೂಡ ಹೇಳಿಲ್ಲ. ಅವ್ರು ಹೊರಗಡೆ ಬಂದ ಮೇಲೆ ಮುಖ್ಯಮಂತ್ರಿ ಚರ್ಚೆ ಆಗೇ ಇಲ್ಲ. ರಾಜ್ಯಸಭೆ ಚುನಾವಣೆ ಬಗ್ಗೆ ಚರ್ಚೆ ಆಯ್ತಷ್ಟೇ. SIR ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಅಂದ್ರೆ ನಾವು ಕೇಳ್ಕೊಂಡು ಸುಮ್ಮನೆ ಇರಬೇಕು. ದೇ ಆರ್ ಪ್ಲೇಯಿಂಗ್. ಓಕೆ. ಇವೆಲ್ಲ ಮಾಧ್ಯಮಗಳ ಸೃಷ್ಟಿ ಹೇಳ್ಬೋದು. ಆದರೆ ಈ ಸಲ ಹಾಗೆ ಮುಚ್ಚಾಕಾಗಲ್ಲ. ದೇ ವಿಲ್ ಹ್ಯಾವ್ ಟು ಟೇಕ್ ಸಮ್ ಡಿಸಿಷನ್, ವಾಟ್ ಎವರ್ ಇಟ್ ಬಿ. ಸಿದ್ದರಾಮಯ್ಯ ಕಂಟಿನ್ಯೂ ಆಗದಿರ್ಬೋದು, ಸಿದ್ದರಾಮಯ್ಯ ಬದಲಾವಣೆ ಇರ್ಬೋದು. ಸೊ ಆ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಸರ್ ಸಿದ್ದರಾಮಯ್ಯನವರು ಅವರ ಆಪ್ತ ಸಚಿವರಿಗೆ ಯಾವುದೇ ಸ್ಥಾನಕ್ಕೂ ಮುಖ್ಯಮಂತ್ರಿ ಸ್ಥಾನದಿಂದ ನಾನು ಕೆಳಗಿಳಿಯುವ ಮಾತನ್ನ ಹೇಳೋದಿಲ್ಲ, ನನ್ನ ಸ್ಥಾನಕ್ಕೆ ನಾನು ಗಟ್ಟಿಯಾಗಿ ಹಕ್ಕೊತ್ತಾಯ ಮಾಡ್ತೀನಿ ಅಂತ ಹೇಳಿದಾರಂತೆ. ಈ ಸಚಿವರು ಕೂಡ ಅವರಿಗೆ ಅದೇ ಒಂದು ಅಂಶವನ್ನ ಪ್ರಸ್ತಾಪಿಸಿ ಒತ್ತಡವನ್ನು ಹೇರಿದ್ದಾರೆ. ಅದೇ ಇರಬೇಕು. ನಾನು ನಿಮ್ಗೆ ಹೇಳಿದ್ನಲ್ಲ, ಆಲ್ ದ ಬೆಸ್ಟ್ ಅಂತ ಹೇಳಿ ಸೆಕೆಂಡ್ ಮಾಡಿದ್ರು ಅಂತ ಮಾಹಿತಿ ಇದೆ. ಸೊ ಎಲ್ಲರನ್ನು ಅವರಿಗೆಲ್ಲ ಒಳ್ಳೆದಾರೆ, ಇವರಿಗೆ ತಾನೇ ಒಳ್ಳೆದಾಗ. ಎಲ್ಲರಿಗೂ ಇಂಡಿವಿಜುವಲ್ ಆಗಿ ಅವ್ರು ಸೆಕೆಂಡ್ ಮಾಡಿದ್ರು ಅಂತಂದ್ರೆ ಒಳಗಡೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ನಾನು ಒಂದ್ಸಲ ಏನು ಯೋಚನೆ ಮಾಡಿದೆ ಗೊತ್ತಾ, ಹಾಗಿದ್ರೆ ಈ ಸೆಕೆಂಡ್ ವಿದಾಯದ ಸೆಕೆಂಡ್ ಇರ್ಬೋದಾ ಅನ್ನುವ ಅನುಮಾನ ಕೂಡ ನನಗೆ ಬಂದಿದೆ. ಹಾಗಾದ್ರೆ ನನಗೇನು ಅನಿಸ್ತಾ ಇದೆ ಅಂದ್ರೆ ಈಗ ಯಥಾಸ್ಥಿತಿ ಮುಂದುವರೆದ ಇಬ್ಬರಿಗೂ ಸಿಕ್ಕೋ ಸಮಾಧಾನಕರ ಬಹುಮಾನ ಅಂತ ಅನ್ಕೋತೀರಾ? ಸೊ ಯಥಾಸ್ಥಿತಿ ಮುಂದುವರಿಯುತ್ತೆ. DCM ಪ್ಲಸ್ KPCC ಅದೇ ಇರ್ಬೋದು. ಅದು ಇಬ್ಬರಿಗೂ ಸಿಗೋ ಒಂದು ಸಮಾಧಾನಕರ ಒಂದು ಹೌದು. ಒಂದು ಏನು ಗೊತ್ತಾ, ಈಗ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯ CM ಆದರೂ ಕೂಡ ಈ ಸರ್ಕಾರ ನಡೀತಾ ಇರೋದು ಡಿ ಕೆ ಶಿವಕುಮಾರ್ ಹೇಳಿದಂತಾರೆ. ಆ ಹುದ್ದೆ ಒಂದಿಲ್ಲ ಅವ್ರಿಗೆ ಅಷ್ಟೇ. ಈ ಸೋ ಪವರ್ಫುಲ್ ಅಂತ ಅಂದರೆ ಎಲ್ಲ ಅವ್ರು ತೆಗೆದುಕೊಳ್ಳುವ ತೀರ್ಮಾನಗಳಿಗೆ ಸಿದ್ದರಾಮಯ್ಯ ಸುಮ್ಮನೆ ಕಣ್ಣು ಮುಚ್ಚಿ ಸಹಿ ಹಾಕುವ ಸ್ಥಿತಿ ಇದೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಬಿಡದಿ ರೈತರಿಗೆ ಸಂಬಂಧಪಟ್ಟಾಗೆ. ಸೊ ಅದು ಇವರ ಸನ್ಮಾನ್ಯ ಗ್ರೇಟ್ ಡಿ ಕೆ ಶಿವಕುಮಾರ್ ಯೋಜನೆ ಅಲ್ವಾ, ಇಂಥದ್ದು ಬಹಳಷ್ಟು ನಡೀತಾ ಇದೆ. ಆ ಕಾರಣಕ್ಕಾಗಿ ಸೊ ಡಿ ಕೆಗೆ ಲಾಸ್ ಏನಿಲ್ಲ, ಈಸ್ ಒಂಥರ ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟ್ರೇ, ಬಟ್ ಅವರಿಗೆ ಆ ಹುದ್ದೆ ಬೇಕು ಅನ್ನೋದು ಇವರು ಸುಲಭವಾಗಿ ಬಿಡಲ್ಲ. ಇವತ್ತಿನ ಸಿಚುವೇಶನ್ ನೋಡಿದರೆ, ಈಗ ನೀವೇನು ಹೇಳಿದ್ರಿ, ತಮ್ಮ ಆಪ್ತ ಸಚಿವರ ಜೊತೆ ಅವರು ಮಾತನಾಡಿದ್ದು ಗಮನಿಸಿದರೆ ಹಿ ವಿಲ್ ಫೈಟ್. ಅಲ್ಲ, ಆ ಸಚಿವರು ಕೂಡ ಅವರಿಗೆ ಅದೇ ರೀತಿಯ ಒತ್ತಡವನ್ನು ಹಾಕಿದ್ರಂತೆ, ಯಾವುದೇ ಕಾರಣಕ್ಕೂ ನೀವು ಬಿಟ್ಟಿಳಿಬಾರ್ದು, ನೀವೇನಾದರೂ ಮುಖ್ಯಮಂತ್ರಿ ಸ್ಥಾನದಿಂದ ಬಿಟ್ಟಿಳಿದ್ರೆ ಕಾಂಗ್ರೆಸ್ನ ಸ್ಥಿತಿ ಕರ್ನಾಟಕದಲ್ಲಿ ಅಯೋಮಯ ಆಗುತ್ತೆ. ಅದು ಯಾಕೆ ಗೊತ್ತಾ, ಇದೆಲ್ಲ ಒಂದು ಪ್ಲ್ಯಾನ್, ಈ ಯೋಜನೆ ಬೆಂಗಳೂರಿನಲ್ಲೇ ಸಿದ್ಧವಾದ ಯೋಜನೆ, ಮೊದಲೇ ಸಿದ್ಧವಾಗಿದೆ ಇದು ಕ್ಲಾಸಿಕ್ ಏನು ಅಂದರೆ ನಿಮ್ಗೆ ಗೊತ್ತಾ, ಒಂದು ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಿದ್ದು ನಂಬರ್ 1. ಸೆಕೆಂಡ್, ಅದನ್ನು ಕೌಂಟ್ರ್ ಮಾಡೋದಕ್ಕೆ ಇನ್ನೊಂದು ಮಾಡೋದಕ್ಕೆ ಏನು ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ತೀರ್ಮಾನ ಮಾಡ್ಕೊ ಬಂದಿದ್ದು. ಥರ್ಡ್, ಒಂದು ರೀತಿಯಲ್ಲಿ ಅಸಹಾಯಕ ಸ್ಥಿತಿಯಲ್ಲಿರುವಂಥ ಡಿ ಕೆ ಶಿವಕುಮಾರ್ ಅವರು ಮತ್ತೆ
ಹೈಕಮಾಂಡ್ ಮೇಲೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ನೀವು ಅಸಹಾಯಕ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರ ಮೇಲೆ, ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ಹೋದ್ಮೇಲೆ ಅವ್ರ ಹಿಂದೆ ಇಷ್ಟೆಲ್ಲ ಸಚಿವರನ್ನ ಕರೆದುಕೊಂಡು ಅವರೇ ಸ್ವತಃ ಫೋನ್ ಮಾಡಿ ಕೆಲವು ಸಚಿವರನ್ನು ಕರೆದ್ರು ಅನ್ನೋ ಮಾಹಿತಿ ಇದೆ. ಅವ್ರನ್ನೆಲ್ಲ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಯಾಕೆ ಏಕಾಂಗಿಯಾಗಿ ಹೋಗ್ತಾರೆ? ನನಗೆ ಗೊತ್ತಾಗಲ್ಲ. ಅಟ್ಲೀಸ್ಟು ರಾಮನಗರದ ಇಕ್ಬಾಲ್ ಹುಸೇನು, ಆ ಶಿವಗಂಗಾ ಅಂತವ್ರನ್ನಲ್ಲ, ಯಾರೋ ಬೇಕಲ್ಲ ಸರ್, ಯಾರೋ ಬೇಕಲ್ಲ, 4 ಹೆಸರಿಡುವಂತವ್ರು ಬೇಕಲ್ಲ. ಓಕೆ, ಯಾಕಂದ್ರೆ ಅವ್ರನ್ನ ಕರ್ಕೊಂಡು ಹೋಗಿಲ್ಲ. ಓಕೆ, ಒಂದು ಲೆಕ್ಕದಲ್ಲಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಇದು ಶಕ್ತಿ ಪ್ರದರ್ಶನ, ಆದ್ರೆ ಡಿ ಕೆ ಶಿವಕುಮಾರ್ ಯಾಕೆ ಅದನ್ನ ಮಾಡ್ತಾ ಇಲ್ಲ? ಅವರಿಗೆ ಯಾಕೆ ಕೌಂಟರ್ ಕೊಡ್ತಾ ಇಲ್ಲ? ಅದಕ್ಕೆ 2-3 ಕಾರಣ ಇದೆ. ಸೊ ಕಾಂಗ್ರೆಸ್ ಒಳಗಡೆ ನಡೀತಾ ಇರೋ ಚರ್ಚೆ ಪ್ರಕಾರ ಕೆಲವು ಶಾಸಕರು, ಕೆಲವು ಆಪ್ತರು ಡಿ ಕೆ ಅವ್ರ ಹತ್ರ ಒಂದು ಮಾತನ್ನು ಹೇಳಿದ್ರಂತೆ, ನಾವು ನಿಮ್ಮ ಜೊತೆ ಬಹಿರಂಗವಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಯಾಕೆಂದ್ರೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಕುರುಬರು ಓಟ್ 4,000 ಇದೆ, ಪ್ರತಿ ಕ್ಷೇತ್ರ ಇದೆ. ಆದ್ದರಿಂದ ಸಿದ್ದರಾಮಯ್ಯನವರಿಗೆ ಏನಾದರೂ ಅನ್ಯಾಯ ಆಯಿತು ಅಂತ ಕುರುಬರಿಗೆ ಅನಿಸ್ಬಿಟ್ರೆ ನಾವೆಲ್ಲ ಮುಳುಗೋಗ್ಬಿಡ್ತೀವಿ. ಸೊ ಆ ಕಾರಣಕ್ಕಾಗಿ ಬಹಿರಂಗವಾಗಿ ನಿಮ್ಮ ಜೊತೆ ನಿಲ್ಲಲ್ಲ. ಕಳೆದ 20 ನಿಮಿಷಗಳಿಂದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೊತೆಗೆ ಏನು ಚರ್ಚೆ ನಡೀತಾ ಇದೆ, ಚರ್ಚೆ ತೀರಾ ಗುಪ್ತವಾಗಿ ನಡೀತಾ ಇರುವಂಥ ಚರ್ಚೆ. ಆ ಚರ್ಚೆ ಮಾಹಿತಿಗಳು ಹೊರ ಹೋಗದಂತೆ ಒಂದು 2-3 ಸುತ್ತಿನ, ಒಂದು ರೀತಿ 7 ಸುತ್ತಿನ ಕೋಟೆ ಅಂತ ಆಗ್ತಾರಲ್ಲ ಸರ್. ಈಗ ನಾವು ವಿರಾಮ ತೆಗೆದುಕೊಳ್ಳುವ ಸಮಯ ಬಂದಿದೆ. ಈಗ ಒಂದು ವಿರಾಮ ತೆಗೆದುಕೊಂಡು ನಂತರದ ಬೆಳವಣಿಗೆ ಬಗ್ಗೆ ಚರ್ಚೆ ಮಾಡೋಣ. ಒಂದು ಸ್ಮಾಲ್ ಬ್ರೇಕ್ ತಗೋತೀವಿ. ಬ್ರೇಕ್ ನಂತರ ಮತ್ತೆ ವಾಪಸ್ ಬರ್ತೀವಿ. ಲೇಟೆಸ್ಟ್ ಸುದ್ದಿಗಳನ್ನು ತಮಗೆ ತಲುಪಿಸ್ತೀವಿ.